ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಇವತ್ತು ನನಗೆ ಹಲಸಿನಕಾಯಿ ಸಿಕ್ಬಿಟ್ಟಿದೆ. ತುಂಬಾ ದಿವಸದಿಂದ ಅನ್ಕೊಂತಿದ್ದೆ ಹಲಸಿನಕಾಯಿ ತಿನ್ಬೇಕು ಅಂತ. ಬಟ್ ಏನಂದ್ರೆ ಮೊನ್ನೆ ನಾನು ಕಿನ್ನಿಗೋಳಿ ಹೋಗಿದ್ದೆ ನನ್ನ ಹಸ್ಬೆಂಡ್ ಅಕ್ಕನ ಮನೆಗೆ. ಅಲ್ಲಿ ಹೋದಾಗ ಹೋಗಿ ಬರುವಾಗ ಅಲ್ಲಿ ರೋಡ್ ಸೈಡ್ ಅಲ್ಲಿ ಮಾರ್ತಾ ಇದ್ರು. ಮತ್ತೆ ತಗೊಳ್ಳುವ ಅಂದ್ರೆ ಅಲ್ಲಿ ತುಂಬಾ ದೊಡ್ಡದಿತ್ತು. ನಮ್ಗೆ ತುಂಬಾ ದೊಡ್ಡದು ಬೇಡ ಇತ್ತು, ಸ್ವಲ್ಪ ಮೀಡಿಯಂ ಆಗಿರೋದು ಬೇಕಿತ್ತು. ಬಟ್ ಆ ತರದ್ ಇರ್ಲಿಲ್ಲ ಅಲ್ಲಿ. ಹಾಗಾಗಿ ನಾನು ಸೀದಾ ಬಂದೆ. ಇವತ್ತು ಏನೋ ಅಕಸ್ಮಾತ್ ಆಗಿ ಪಕ್ಕದ ಮನೆ ಅಜ್ಜಿ ಅವರು ಕಟ್ ಮಾಡ್ತಾ ಇದ್ರು. ಮತ್ತೆ ನಂಗೆ 2 ಪೀಸ್ ಕೊಟ್ರು. ಯಾವ ತರದಂದ್ರೆ ಈ ತರ ಪೀಸ್ ಉಂಟಲ್ಲ, ಇದು ಕೊಟ್ರು. ಮತ್ತೆ ಆಮೇಲೆ ಓನರ್ ಮನೆಯವರು ಸಹ 2 ಪೀಸ್ ಕೊಟ್ರು. ನನಗೆ ಸಾಕಾಗ್ತದೆ, ನನ್ನ ಹಸ್ಬೆಂಡ್ ಇದೆಲ್ಲ ತಿನ್ನುದಿಲ್ಲ, ನಾನೊಬ್ಳೆ ತಿನ್ನುದು. ಗಂಟ್ಲು ಒಂಥರ ಆಗ್ತಾ ಉಂಟು, ಇವತ್ತು ಗಂಟಲು ನೋಯ್ತಾ ಇದೆ, ವೆದರ್ ಚೇಂಜ್ ಇದೆಯಲ್ಲ, ಹಾಗೆ ನನಗೆ ಸಾಕಾಗ್ತದೆ ಇಷ್ಟು. ಹಾಗಾಗಿ ತುಂಬಾ ಖುಷಿ ಆಯ್ತು. ತುಂಬಾ ತಿನ್ಬೇಕು ಅಂತ ಅನಿಸ್ತಾ ಇದ್ದೆ. ಮಾರ್ಕೆಟಿಗೆ ಹೋಗಿ ತಗೋಬರುವ ಅಂತ ಇದ್ದೆ, ಬಟ್ ಹೋಗ್ಲೇ ಇಲ್ಲ. ನಾನು ಹೆಂಗೂ ಊರಿಗೆ ಹೋಗ್ತೀವಲ್ಲ, ಫ್ರೀಯಾಗಿ ಎಷ್ಟು ಬೇಕಾದ್ರೂ ಸಿಗ್ತದೆ ನಮ್ಮ ಅಜ್ಜಿ ಮನೆಯಲ್ಲಿ ಎಲ್ಲ. ಹಾಗಾಗಿ ಅಲ್ಲಿ ಹೋದಾಗ ಮಾಡುವ ಅಂತ ಹೇಳಿ ಸುಮ್ಮನಾಗಿದೆ. ಇನ್ನೇನು ಪ್ರಾಗಿಂಗ್ ಎಕ್ಸಾಮ್ ಎಲ್ಲ ಮುಗ್ದು ಬಿಡ್ತದೆ. ಹಾಗಾಗಿ ಹೆಂಗೂ ನೆಕ್ಸ್ಟ್ ಮಂತ್ ಅಲ್ಲಿ ಊರಿಗೆ ಹೋಗ್ತೀವಲ್ಲ, ಹಾಗಾಗಿ ಅಲ್ಲಿ ಮಾಡುವ ಅಂತ ಸುಮ್ಮನಾದೆ. ಮತ್ತೆ ಹೇಗೂ ಇವಾಗ ಸಿಕ್ಕಿತು, ತುಂಬಾ ಖುಷಿ ಆಯ್ತು. ನಮ್ಮ ಅಜ್ಜಿ ಯಾವಾಗ್ಲೂ ಮಾಡೋರು, ಮಾಡಿ ಸಾಂಬಾರ್ ಮಾಡಿ ಸಂಜೆ ಹೊತ್ತಿಗೆ ಫೋನ್ ಮಾಡಿ ಕರೆಯೋರು. ಹಲಸಿನಕಾಯಿ ಸಾರು ಮಾಡಿದೆ, ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು. ಇದನ್ನ ನೋಡುವಾಗೆಲ್ಲ ನಂಗೆ ಅಜ್ಜಿ ನೆನಪಾಗುತ್ತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 2-3 ಮಂತ್ ಆದ್ಮೇಲೆ ಅವ್ರು ತೀರ್ಕೊಂಡ್ರು. ನಮ್ಮ ಅಜ್ಜಿ ಹತ್ರ ವಿಡಿಯೋ ಮಾಡಿಸ್ಬೇಕು, ಅವರದ್ದು ರೆಸಿಪಿ ಎಲ್ಲ ಶೇರ್ ಮಾಡ್ಬೇಕು ಅಂತೆಲ್ಲ ಏನೋ ಪ್ಲಾನ್ ಮಾಡ್ಕೊಂಡಿದ್ದೆ. ಆದ್ರೆ ಒಂದು ವಿಡಿಯೋ ಮಾಡಕ್ಕೂ ಆಗಿಲ್ಲ ನನ್ನ ಹತ್ರ. ಅದೊಂದು ನಂಗೆ ಬೇಜಾರು ಯಾವಾಗ್ಲೂ ಇದೆ. ಹಲಸಿನಕಾಯಿ ನೋಡುವಾಗೆಲ್ಲ ನನ್ನ ಅಜ್ಜಿ ನೆನಪೇ ಬರುತ್ತೆ ನನಗೆ. ಏನ್ ಮಾಡೋದಲ್ವಾ, ನಂಗೆ ಅವಾಗ್ಲೇ ನನ್ನ ಅಜ್ಜಿ ತೀರೋದಾಗ್ಲೇ ನನ್ಗೆ ಗೊತ್ತಾಗಿದ್ದು, ಒಬ್ರು ನಾವ್ ಇಷ್ಟಪಟ್ಟವರು ನಮ್ಮನ್ ಬಿಟ್ಟು ಹೋದಾಗ ಎಷ್ಟು ಫೀಲ್ ಆಗುತ್ತೆ ಅನ್ನೋದು. ಅದೇ ಇದು ನೋಡುವಾಗ ನಂಗೆ ಅವರದ್ ನೆನಪಾಯ್ತು. ರೆಸಿಪಿ ಏನ್ ಶೇರ್ ಮಾಡಲ್ಲ, ನಾನು ಸಿಂಪಲ್ ಆಗಿ ಮಾಡ್ತೀನಿ. ಅದಕ್ಕೂ ಕಟ್ಟು ಮಾಡೋದೇ ಒಂದು ದೊಡ್ಡ ರಗಳೆ, ಸ್ವಲ್ಪ ಕೆಲಸ ಅಷ್ಟೇ. ಇಲ್ಲ ಅಂದ್ರೆ ಮತ್ತೇನ್ ತೊಂದ್ರೆ ಇಲ್ಲ. ನೋಡಿ, ಇದು ಸ್ವಲ್ಪ ಇದಾಗಿದೆ, ಇದ್ರ ಬೀಜ ಎಲ್ಲ ಬೆಲ್ತಿದೆ. ಮತ್ತೆ ಬಲ್ತಿರೋದು ಮಾಡ್ತೀವಲ್ಲ, ಅದು ನಂಗೆ ತುಂಬಾ ಇಷ್ಟ. ಊರಿಗೆ ಹೋದಾಗ ನಾನು ನಿಮ್ಗೆ ಅದರ ರೆಸಿಪಿ ಎಲ್ಲ ಶೇರ್ ಮಾಡ್ತೀನಿ, ನಮ್ಮ ಅಮ್ಮ ಮಾಡುದು. ಈಗ ಇದನ್ನು ಫಸ್ಟ್ ಕಟ್ ಮಾಡ್ಕೊಳ್ತೀನಿ, ಮತ್ತೆ ನಿಮ್ಗೆ ಸಿಗ್ತೀನಿ. ಓಕೆನಾ? ನಿನ್ನ ನೋಡಕ ಬಂದಿ ಮಾಮ, ನನ್ನ ಶಿಷ್ಟಕವಾಗಿದ್ದೀನಿವ. ಯಾಕೋ ತಗುತ್ತಿ ಹುಡ್ತಿ ಸೇಕಿ ಪುಷ್ಪತಿ. ನಿಮ್ಮ ನೋಡಕ ಬಂದಿ ಮಾಮ, ನನ್ನ ಶಿಷ್ಟಕವಾಗಿದ್ದೀನಿವ. ಓಕೆ, ಹಲಸಿನಕಾಯಿ ಎಲ್ಲ ಬಿಡಿಸಿ ಆಯ್ತು. ಇದು ಸಾರು ಮಾಡೋದಾದ್ರೂ ಮಾಡ್ಬೋದು, ಬಿಡಿಸಿದ್ರ ಕೈ ಆಮೇಲೆ ಚಾಕು ಎಲ್ಲ ಮೇಣ ಹಾಕ್ಬಿಟ್ಟಿದೆ ನೋಡಿ. ಬಿಡಿಸಿ ಇದನ್ನ ಇದು ನೀರಲ್ಲಿ ಹಾಕಿಟ್ಟಿದೆ ನೋಡಿ. ಈ ತರ ಇದರಲ್ಲಿ ಹಲಸಿನ ಬೀಜ ಸಹ ಆಗಿದೆ. ಆಮೇಲೆ ನೋಡಿ ಕಡಲೆ ಸಹ ನೆನೆಸಿಟ್ಟಿದ್ದೀನಿ. ಇದನ್ನೀಗ ತೊಳೆದ್ಬಿಟ್ಟು ಫಸ್ಟ್ ಕಡಲೆನ ಬೇಯಿಸ್ಕೊಳ್ತೀನಿ. ಹಲಸಿನಕಾಯಿ ಬೇಗ ಬೇಯ್ತದೆ, ಹಾಗಾಗಿ ಫಸ್ಟ್ ಕಡಲೆನ ಬೇಯಿಸ್ಕೊಳ್ತೀನಿ. ಓಕೆ, ಇದು ಬೇಯಲಿ. ಒಂದು 3-4 ವಿಸಿಲ್ ಬೇಕಾಗ್ತದೆ ಅದಕ್ಕೆ. ಆಮೇಲೆ ಇದಕ್ಕೆ ಜಾಸ್ತಿ ಬೇಯದ್ ಬೇಡ, ಒಂದು 2 ವಿಸಿಲ್ ಸಾಕಾಗುತ್ತೆ ಬೇಯೋದಕ್ಕೆ.
ಅಷ್ಟರೊಳಗೆ ನಾನು ಮಸಾಲೆ ಪ್ರಿಪೇರ್ ಮಾಡ್ಕೊಂಡು ಓಕೆ. ಮಸಾಲೆಗೆ ನಾನು ಹಾಕ್ಕೊಂಡಿದ್ದೀನಿ ಮೆಣಸು ಮತ್ತು ಇದು ಕೊತ್ತಂಬರಿ ಬೀಜ, ಆಮೇಲೆ ಮೆಂತ್ಯ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಇದು ಉದ್ದಿನಬೇಳೆ ಎಲ್ಲ ಹಾಕಿ ಮಸಾಲವನ್ನು ರುಬ್ಕೊಂಡಿದ್ದೀನಿ. ಏನು ಮಗ ರುಬ್ಕೊಂಡಿದ್ದೀನಿ, ಅಷ್ಟೇ ಸಿಂಪಲ್ ಆಗಿ ಮಾಡ್ತಾ ಇರೋದು, ಹಾಗಾಗಿ ನಿಮಗೆ ತೋರಿಸ್ಲಿಲ್ಲ. ಇದೆಲ್ಲ ಇವಾಗ ಫ್ರೈ ಆಯಿತು. ಇನ್ನು ತೆಂಗಿನಕಾಯಿ ಹಾಕಿ ರುಬ್ಕೊಳ್ತೀನಿ. ತೆಂಗಿನಕಾಯಿ ಜಾಸ್ತಿ ಬೇಕಂತ ಇಲ್ಲ ಹಲಸಿನಕಾಯಿ ಸಾರಿಗೆ, ಹಾಗಾಗಿ ಮಲಗಿದ್ದು ಈಗ ಎದ್ದು ಬಂದು ಓ ಎಲ್ಲ ಅವಳೇ ಮಾಡ್ಬಾರ್ದು ದಿವಸ. ಕಡಲೆ ಎಲ್ಲ ಬೆಂದಾಯಿತು, ಬೇಯಿಸಕ್ಕೆ ಹಾಕಿದ್ದೆಲ್ಲ ಅದನ್ನು ಇವಾಗ ಪ್ರಾಗ್ಯಂಗೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಕೊಟ್ಟರೆ ಅವಳು ತಿಂತಾಳೆ, ಹಾಗಾಗಿ. ಆಮೇಲೆ ಈಗ ತೊಳೆದಿಟ್ಟಿರೋ ಹಲಸಿನಕಾಯಿ ಏನಿದೆ ಅದನ್ನೆಲ್ಲ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಒಂದು 2 ವಿಸಿಲ್ ಮಾಡಿಸ್ಕೊಳ್ತೀನಿ ನಾನು ಇದರಲ್ಲಿ. ಓಕೆ, ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಈಗ ನಾನು ಸಂಜೆ 6 ಗಂಟೆ ಆಗ್ತಾ ಬಂತು, ದೇವರಿಗೆ ದೀಪ ಇಡೋಣ ಅಂತ ಬಂದೆ. 6 ಗಂಟೆ ಆಗುವಾಗ ಕರೆಕ್ಟ್ 6 ಗಂಟೆ, ಒಂದು ಯಾವತ್ತಾದರೂ ಸ್ವಲ್ಪ ಆಚೆ ಈಚೆ ಆಗ್ಬೋದು. 6 ಗಂಟೆಗೆ ನಾನು ದೀಪ ಇಟ್ಬಿಡ್ತೀನಿ, ಹೊಸ್ತಿಲಿಗೆ ಮತ್ತು ಒಳಗೆ ಕೂಡ. ನನಗೆ ಧೂಪ ಎಲ್ಲ ಹಾಕೋದು ಮನೆಗೆ ಸಂಜೆ ಟೈಮಲ್ಲಿ ಇಷ್ಟ. ಬಟ್ ಏನಂದರೆ ಇಲ್ಲಿ ನನ್ನ ಹಸ್ಬೆಂಡ್ 1-2 ಸಲ ತಂದು ಕೊಟ್ಟರು, ಅದು ಚೆನ್ನಾಗೇ ಇರಲಿಲ್ಲ ಧೂಪ ಹಾಕೋದು. ನಾನು ಈ ಸಲ ನಮ್ಮ ಮನೆ ಹತ್ರ ಸಿಗುತ್ತೆ, ಈ ಸಲ ಹೋದಾಗ ತೊಗೊಂಡು ಬರಬೇಕು. ಸಂಜೆ ಟೈಮಲ್ಲಿ ಹೊಸ್ತಿಲಿಗೆ ದೀಪ ಇಡೋದು, ಧೂಪ ಹಾಕೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಎಷ್ಟೇ ನಿಮಗೆ ಒಂದು ಸ್ಟ್ರೆಸ್ ಇರಲಿ ಅದೆಲ್ಲ ಕಮ್ಮಿ ಮಾಡುತ್ತೆ. ಮತ್ತು ನಾವು ಏನು ಈ ಥರ ದೇವ್ರ ಪೂಜೆ ಆಗಲಿ, ಹೊಸ್ತಿಲಿಗೆ ದೀಪ ಇಡೋದಾಗಲಿ, ಮನೆಯಲ್ಲಿ ಏನು ಮಾಡ್ತೀವಿ, ನಮ್ಮ ಮನೆಯಲ್ಲಿರೋ ಮಕ್ಕಳು ಕೂಡ ಹಾಗೆ ಮಾಡ್ತಾರೆ. ನನ್ನ ಮಗಳು ಕೂಡ ಹಾಗೆ, ನಾನೇನು ಪೂಜೆ ಮಾಡ್ತೀನಿ ಅವಳು ಕೂಡ ಅದನ್ನು ಕಲ್ತ್ಕೊಳ್ತಾಳೆ. ಹಾಗಾಗಿ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಯಾವ ಧರ್ಮನೇ ಇರಲಿ ಏನೇ ಇರಲಿ, ನಮ್ಮ ಸಂಸ್ಕೃತಿ ಸಂಪ್ರದಾಯನ ನಾವು ಯಾವತ್ತೂ ಮರೆಯೋಕ್ಕೆ ಹೋಗಬಾರ್ದು. ಆದಷ್ಟು ನಾವು ನಮ್ಮ ಮಕ್ಕಳಿಗೂ ಅದನ್ನು ಕಲಿಸ್ಕೊಡ್ಬೇಕು. ನಾವೇ ಮಾಡಿಲ್ಲ ಅಂದರೆ ನಮ್ಮ ಮಕ್ಕಳು ಎಲ್ಲಿ ಕಲಿತಾರೆ ಅಲ್ವಾ. ನಾವು ಈ ಥರ ಮನೇಲಿ ಮಾಡೋದ್ರಿಂದ ನಮ್ಮ ಮನೆ ಅಟ್ಮಾಸ್ಫಿಯರು ಚೇಂಜ್ ಆಗುತ್ತೆ, ಒಂದು ನೆಮ್ಮದಿ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ಬೋದು. ನೀವು ಮಾಡಿಲ್ಲ ಅಂದರೆ ನೀವು ಟ್ರೈ ಮಾಡಿ ನೋಡಿ. ಓಕೆ, ಹಲಸಿನಕಾಯಿ ಎಲ್ಲ ಬೇಯಿಸಿದ್ದೀನಿ ನೋಡ್ಬೋದು. 1-2 ವಿಸಿಲ್ ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಕುದಿಸ್ಕೊಳ್ಬೇಕು. ನೋಡಿ, ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಟೊಮೆಟೊ ಹಾಕಿದ್ದೀನಿ. ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಾಗುತ್ತೆ, ಟೊಮೆಟೊ ಇಲ್ಲ ಅಂದರೆ ನೀವು ಹುಳಿ ಕೂಡ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಸಿಂಪಲಾಗಿ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಜೊತೆ ರೆಸಿಪಿ ಏನು ನಾನು ಶೇರ್ ಮಾಡಲಿಲ್ಲ. ನೋಡಿ, ಮಸಾಲೆ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಹಾಕಿ, ತುಂಬ ತೆಳ್ಳಗೆ ಮಾಡಲ್ಲ ನಾನು, ಸ್ವಲ್ಪ ದಪ್ಪನೇ ಮಾಡ್ಕೊಳ್ತೀನಿ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಬೆಲ್ಲ ಹಾಕಿದರೆ ಚೆನ್ನಾಗಾಗುತ್ತೆ, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಪ್ರಾಗ್ಯಂಗೆ ಕೋಲ್ಡ್ ಆಗಿದೆಯಲ್ಲ, ಹಾಗಾಗಿ ರಾತ್ರಿ ಮಲಗುವಾಗ ಸ್ವಲ್ಪ ವಿಕ್ಸ್ ಎಲ್ಲ ಹಚ್ಚುತ್ತಾ ಇದ್ದೀನಿ ಅವಳಿಗೆ. ಪ್ರಾಗ್ಯಂಗೆ ಫಸ್ಟ್ ಡೇ ಎಕ್ಸಾಮ್ ಇವತ್ತು, ಹೊರಟಿದ್ದಾಳೆ ಎಕ್ಸಾಮಿಗೆ. ಹೋದ್ಲು ಅವಳು. ಇವತ್ತು ಬೆಳಗ್ಗೆ ವಿಡಿಯೋನು ಮಾಡೋಕ್ಕಾಗಲಿಲ್ಲ, ಗಡಿಬಿಡಿಯಾಗಿತ್ತು, ಫಸ್ಟ್ ಡೇ ಎಕ್ಸಾಮ್ ಇರೋದ್ರಿಂದ. ಈಗ ನನಗೆ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ದೋಸೆ ಮತ್ತು ನಿನ್ನೆ ಮಾಡಿದ ಹಲಸಿನಕಾಯಿ ಸಾರಿತ್ತಲ್ಲ ಅದನ್ನೇ ಹಾಕ್ಕೊಂಡು ನಾನು ತಿಂಡಿ ತಿಂತಾ ಇದ್ದೀನಿ. ಚಹಾ ಕೂಡ ಮಾಡ್ಕೊಂಡಿದ್ದೀನಿ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ನಾ ಮತ್ತೆ ಕಂಟಿನ್ಯೂ ಮಾಡಕ್ ಹೋಗಿಲ್ಲ. ಮಾರ್ನಿಂಗ್ ಗಡಿಬಿಡಿ ಆಯ್ತು. ಪ್ರಾಗ್ಯಂಗೆ ಇವತ್ತು ಎಕ್ಸಾಮ್ ಸ್ಟಾರ್ಟ್ ಇರೋದ್ರಿಂದ ಬೆಳಿಗ್ಗೆ ಅವಳನ್ನ ಎಬ್ಬಿಸಿ ಎಲ್ಲ ಬ್ಯಾಗಿಗೆಲ್ಲ ಎಕ್ಸಾಮಿಗೆ ಬೇಕಾಗಿರೋದೆಲ್ಲ ಅವಳಿಗೆ ಪ್ರಿಪೇರ್ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಕಳಿಸಿದೆ. ಈಗ ನನ್ನ ಹಸ್ಬೆಂಡ್ ಕೂಡ ಟೀ ಕುಡ್ದೆಲ್ಲ ಹೋದ್ರು. ಹೋಗಿ ಆದ್ಮೇಲೆ ಇವತ್ತು ಪ್ರಾಗ್ಯಂಗೆ ಸ್ಯಾಟರ್ಡೆ ಅಲ್ವಾ, ಕಲರ್ ಡ್ರೆಸ್ ಅಂದ್ರೆ ನೋಡಿ ಇಲ್ಲಿ ಎಲ್ಲದು ಇದಿಷ್ಟು ಅವಳಿಗೆ ಯಾವ್ದು ಬೇಕು ಅದರಲ್ಲಿ ಚಾಯ್ಸ್ ಮಾಡ್ತಾಳೆ. ಈ ಮೊನ್ನೆ ಹಾಕೊಂಡು ಹೋಗಿದ್ದ ಅಥವಾ ಅದ್ರ ನೆಕ್ಸ್ಟ್ ವೀಕ್ ಹಾಕೊಂಡು ಹೋಗಿದ್ದ ಅವಳು ಹಾಕೊಂಡು ಹೋಗಲ್ಲ, ಇದು ಹಾಕೊಂಡು ಹೋಗಿದೆ ಅಂತ ಹೇಳ್ತಾಳೆ ಅವಳು. ಅವಳಿಗೆ ವೆರೈಟಿ ಬೇಕು ಡ್ರೆಸ್ ಅಲ್ಲಿ, ಆದ್ರೂ ಅಷ್ಟೇ ವೆರೈಟಿ ಆಗಿರೋದು ಹಾಕೊಂಡು ಹೋಗ್ಬೇಕು, ಅದು ಇಷ್ಟ ಅವಳಿಗೆ. ಅದನ್ನೇ ಅವತ್ತು ಹಾಕ್ತಾ ಇದ್ರೆ ಹೇಳ್ತಾಳೆ, ಇದನ್ನೇ ಹಾಕ್ತೀಯ ಮಮ್ಮಿ ನೀನ್ ಯಾವಾಗ್ಲೂ ಇದನ್ನೇ ಹಾಕ್ತೀಯ ಅಂತ. ಡ್ರೆಸ್ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡಕ್ಕೆ ಆಗಲ್ಲ ಅವಳಿಗೆ. ಎಲ್ಲ ಮಕ್ಳು ಹಿಂಗ ಅಥವಾ ಪ್ರಾಗ್ಯನೇ ಹಿಂಗ ನಂಗೆ ಗೊತ್ತಿಲ್ಲ. ನೀವು ಕಮೆಂಟ್ ಅಲ್ಲಿ ಹೇಳಿ, ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಳಿದ್ರೆ ಹೀಗೆ ಮಾಡ್ತಾರ ಅಂತ. ಅದಕ್ಕೆ ಅವಳಿಗೆ ತುಂಬಾ ಬಟ್ಟೆಗಳಂದ್ರೆ ಭಾರಿ ಇಷ್ಟ ಅವಳಿಗೆ. ವೆರೈಟಿ ಆಗಿರೋ ಡ್ರೆಸ್ಸು ಎಲ್ಲ ತಂದ್ಕೊಟ್ರೆ ಭಾರಿ ಖುಷಿ ಆಗ್ತದೆ. ಅದಕ್ಕೆ ಇದನ್ನೆಲ್ಲ ಇವತ್ತು ತೆಗ್ದು ಇಟ್ಟಿದ್ದಾಳೆ, ಹಂಗಾಗಿ ಎಲ್ಲ ಫೋಲ್ಡ್ ಮಾಡಿ ಇಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಪ್ರಾಗ್ಯನ್ ಒಂದು ಚಿಕ್ಕ ಡ್ರೆಸ್ ನೋಡಿ, ಚಿಕ್ಕ ಬಾಬು ಇದ್ದಾಗ ತಗೊಂಡಿ ಡ್ರೆಸ್ಸು. ಇದು ನನ್ನ ತಮ್ಮ ತಗೊಬಂದಿದ್ದು ಬ್ಯಾಂಗ್ಳೂರಿಂದ. ಇದು ನಾನು ಹಾಗೆ ಇಟ್ಟಿದ್ದೀನಿ. ಅವಳದ್ದು ಕೆಲವೊಂದು ವಸ್ತುಗಳನ್ನ ನಾನು ಹಾಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ನಾನು ಹಾಗೆ ಅವಳು ದೊಡ್ಡವಳಾದ್ಮೇಲೆ ಅವಳಿಗೆ ತೋರಿಸ್ಬೇಕಂತ ಇದನ್ನ ಸಹ ಹಾಗೆ ಇಟ್ಟಿದ್ದೀನಿ. ಮನೆಯಲ್ಲಿ ಸ್ವಲ್ಪ ಬಟ್ಟೆಗಳು ಇಟ್ಟಿದ್ದೆ, ಅದೀಗ ಉಂಟಾ ಇಲ್ಲೋ ಗೊತ್ತಿಲ್ಲ. ನಾನು ಇಲ್ಲಿರುದಲ್ಲ, ಮನೆಯಲ್ಲಿ ಅಪರೂಪಕ್ಕೆ ಯಾವಾಗ್ಲೂ ಹೋಗುದು. ಅದನ್ನೆಲ್ಲ ಇದ್ ಮಾಡಿ ಇಟ್ಟಿದ್ದಾರೆ ಇಲ್ವಾ ನಂಗೆ ಗೊತ್ತಿಲ್ಲ, ಇನ್ನು ನೋಡ್ಬೇಕು. ಇಲ್ಲಾಂದ್ರೂ ಕೆಲವೊಂದು ಚೆನ್ನಾಗಿರೋ ಡ್ರೆಸ್ನ ನಾನು ಎತ್ತಿಡ್ತೀನಿ, ಎಲ್ಲವನ್ನ ಎತ್ತಿಡಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ನಾನು ಎತ್ತಿಟ್ಟಿದ್ದೀನಿ. ಕೆಲವೊಂದು ಅವಳು ಚೆನ್ನಾಗಿರೋ ಡ್ರೆಸ್ ಇತ್ತು, ಅದೆಲ್ಲ ನಾನು ಕೊಟ್ಬಿಟ್ಟೆ. ಇಲ್ಲಿ ಕಸದವ್ರು ಬರ್ತಾರಲ್ಲ, ಅವ್ರಿಗೆ ಕೊಟ್ರೆ ಅವರು ಚೆನ್ನಾಗಿದ್ರೆ ತಗೊಂಡೋಗಿ ಅದರ ಮಕ್ಳಿಗೆ ಕೊಡ್ತಾರೆ. ಮತ್ತೆ ಮೊನ್ನೆ ಅದಾದ್ಮೇಲೆ ನಾ ಕೊಟ್ಟಾದ್ಮೇಲೆ ಯಾರು ಡ್ರೆಸ್ ಎಲ್ಲ ತಗೊಂಡೋಗೋರು ಬಂದಿದ್ರು, ಅವರು ಅವಾಗ ನಾನೆಲ್ಲ ಕೊಟ್ಟಾಗಿದ್ದ ಡ್ರೆಸ್ಸು. ಹಾಗಾಗಿ ಮತ್ತೆ ಅವ್ರ ಹತ್ರ ನಾನು ಇಲ್ಲ ಅಂತ ಹೇಳಿದೆ. ಅದೇ ಇವಾಗ ಇದನ್ನೆಲ್ಲ ಈಗ ಫೋಲ್ಡ್ ಮಾಡಿ ಇಡ್ಬೇಕು. ಇನ್ನು 12:15 ಪ್ರಾಗೆ ಬರ್ತಾಳೆ. ಈಗ ಎಷ್ಟು ಗಂಟೆ ಆಯ್ತು? 11 ಗಂಟೆ ಆಯ್ತು. ಈಗ ನನಗೆ ನಿನ್ನೆಯಿಂದ ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ. ಪ್ರಾಗ್ಯಂಗೂ ಕೋಲ್ಡ್ ಆಗಿದೆ, ನಂಗೂ ಕೋಲ್ಡ್ ಆಗಿದೆ. ತುಂಬಾ ಶೆಕೆ ಅಲ್ವಾ, ತಣ್ಣೀರಲ್ಲಿ ಸ್ನಾನ ಮಾಡಿದ್ದು ನಾನು. ಶೆಕೆ ಅಂತ ಹೋಗಿ ಬಿಸಿ ನೀರು ಸ್ನಾನ ಮಾಡ್ತಾರೆ, ತಣ್ಣೀರಲ್ಲೇ ಸ್ನಾನ ಮಾಡಿದ್ದು, ತಲೆ ಸ್ನಾನ ಮಾಡಿದ್ದೆಲ್ಲ. ಹಾಗಾಗಿ ಫುಲ್ ಶೀತ ಆಗ್ಬಿಟ್ಟಿದೆ. ಮತ್ತೆ ಈಗ ತಲೆಗೆ ಆಯಿಲ್ ಬೇಕು, ಹಾಕೋಬೇಕು. ಎಂತ ಮಾಡುದು ಆಲೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಆಯಿಲ್ ಹಾಕೊಂಡು ಶೀತ ಜಾಸ್ತಿ ಆಗ್ತದ ಅಂತ. ಅದ್ರ ಬೆಳಿಗ್ಗೆಯಿಂದ ಒಂಥರ ಉರಿ ಶೀತ ಅಂತಾರಲ್ಲ, ಆ ತರ ಆಗಿದೆ. ಇವತ್ತಿನ ದಿವಸ ಹೇಗೋಗುತ್ತೆ ಅಂತ ಏನಾದ್ರೂ ಇದ್ರೆ ನಿಮ್ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಫಸ್ಟ್ ಪ್ರಾಗ್ಯಂದು ಬಟ್ಟೆಗಳೆಲ್ಲ ಮಡಚಿಡ್ತೀನಿ. ಎಕ್ಸಾಮ್ ಮುಗಿಸಿ ಪ್ರಾಗ್ಯ ಬಂದ್ಲು. ಇವಾಗ ಸ್ಕೂಲಿಂದ ಕೈ ಕಾಲು ತೊಳ್ಕೊಬರಕ್ ಹೋಗಿದ್ದಾಳೆ. ಹೌದಾ, ಚೆನ್ನಾಗಿ ಮಾಡಿದ್ರೆ ಎಕ್ಸಾಮು? ಹೌದಾ, ಓಕೆ. ಇವಾಗ ಹಪ್ಪಳ ಮಾಡ್ತಾ ಇದ್ದೀನಿ ಪ್ರಾಗ್ಯಂಗೆ. ಹಪ್ಪಳ ಅಂದ್ರೆ ಅದು ಖಾರ ಹಪ್ಪಳ ಅಲ್ಲ, ಖಾರ ತರ ಇದೆ, ಬಟ್ ಈ ತರ ಇದೆ. ಮಧ್ಯಾಹ್ನ ಸ್ವಲ್ಪ ಊಟ ಎಲ್ಲ ಮಾಡಿ ಮಲಗಿದ್ವಿ. ತುಂಬಾ ಕೋಲ್ಡ್ ಆಗ್ಬಿಟ್ಟಿದೆ, ತಲೆ ಎಲ್ಲ ನೋವು. ಹಾಗಾಗಿ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಈಗ ಬಂದೆ. ಈಗ ಸ್ವಲ್ಪ ಬ್ಲ್ಯಾಕ್ ಟೀ ಮಾಡಿ ಈ ಪ್ರಾಗ್ಯಂಗೆ ಹಪ್ಪಳ ಮಾಡಿ ಇಡೋಣ ಅಂತ. ಅವಳು ಮಲಗಿದ್ದಾಳೆ, ಈಗ ಎದ್ದೇಳ್ತಾಳೆ. ತುಂಬಾ ಕೋಲ್ಡ್ ಆಗ್ಬಿಟ್ಟಿದೆ, ತಲೆ ಎಲ್ಲ ಭಾರ ಅನ್ನಿಸ್ತಾ ಇದೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಹಪ್ಪಳ ಮಾಡಿಕೊಡ್ತೀನಿ ಅವಳಿಗೆ. ಎದ್ದಾಗ ಏನಾದ್ರು ಮಾಡಿದ್ರೆ ಖುಷಿ ಆಗುತ್ತೆ ಅವಳಿಗೆ. ಹಪ್ಪಳ ಎಲ್ಲ ಮಾಡಿಟ್ಟಿದ್ದೀನಿ ಅವಳಿಗೆ. ಚಿಕ್ಕ ಚಿಕ್ಕ ಹಪ್ಪಳ ಇದು, ಅವಳಿಗೆ ಹಪ್ಪಳ ಅಂದ್ರೆ ಭಾರಿ ಇಷ್ಟ. ಓಕೆ ಫ್ರೆಂಡ್ಸ್, ನಂದು ಬ್ಲ್ಯಾಕ್ ಟೀ ಆಯ್ತು, ಪ್ರಾಗ್ಯಾಗ ಹಪ್ಪಳ ಸಹ ಮಾಡಿಟ್ಟಿದ್ದೀನಿ. ಅದನ್ನೆಲ್ಲ ಕುಡ್ದು ಮತ್ತೆ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಉಂಟು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ, ಮತ್ತೆ ಕಂಟಿನ್ಯೂ ಮಾಡಲ್ಲ. ಇನ್ನು ಸ್ವಲ್ಪ ತಲೆ ಎಲ್ಲ ನೋಯ್ತಾ ಉಂಟು, ಬೇಗ ತಲೆ ಸ್ನಾನ ಮಾಡ್ಬೇಕು, ಯಾಕಂದ್ರೆ ಮತ್ತೆ ಶೀತ ಜಾಸ್ತಿ ಆಗ್ಬೋದು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಇದೆ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.
ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.